ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ ಕೂಡ. ಬನ್ನಿ ಸ್ನೇಹಿತರೆ, ನಾನು ಇವತ್ತು ನಿಮಗೋಸ್ಕರ ಹೇರಿಗೆ ಏನು ಅಪ್ಲೈ ಮಾಡ್ಬೋದು ಅಂತ ತೋರಿಸ್ತಾ ಇರುವಂಥ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನೀವು ಕೂಡ ಈ ರೀತಿ ಎಂಡ್ವರೆಗೂ ನೋಡಿದ್ರಿ ಅಂದರೆ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಉದ್ದ ಕೂಡ ಆಗುತ್ತೆ ಸ್ನೇಹಿತರೆ. ಯಾಕಪ್ಪ ಈ ರೀತಿ ಅಂದರೆ, ನೀವು ಈ ರೀತಿ ಬಳಸ್ತಾ ಬಂದರೆ ನೀವು ಕೂಡ ತುಂಬಾ ಸಿಲ್ಕಿಯಾಗಿ ಸಾಫ್ಟಾಗಿ ಕೂದಲು ತುಂಬಾ ಒಂದು ರೇಷ್ಮೆಗಿಂತ ತುಂಬಾ ಸಾಫ್ಟಾಗಿ ಕೂದಲು ಒಂಥರ ಕೈಯಲ್ಲಿ ಹಿಡಿದ್ರೆ ಜರಿತಾ ಇರುತ್ತೆ. ಆ ರೀತಿ ಸಾಫ್ಟ್ ಆಗಿರುವಂಥ ಕೂದಲು ಬೆಳೆಸೋದಕ್ಕೆ ಏನೆಲ್ಲ ನಾವು ಹಚ್ಕೋಬೋದು ಅಂತ ತೋರಿಸ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ. ಹಾಗಿದ್ರೆ ನೀವು ಕೂಡ ವಿಡಿಯೋ ಎಂಡ್ವರೆಗೂ ನೋಡಿ. ಈ ರೀತಿ ನೀವು ಕೂಡ ಹಚ್ತಾ ಬಂದರೆ ನಿಮ್ಮ ಕೂದಲು ನೋಡ್ತಾನೆ ರಾಂಗ್ ಆಗಿ ಬೆಳೆದು ಬಿಡುತ್ತೆ. ಹಾಗೆ ನೀವು ಕೂಡ ಇಷ್ಟು ಬೇಗನೆ ಬೆಳೆಯುತ್ತೆ ಅಂತ ನೀವು ಕೂಡ ಆಶ್ಚರ್ಯ ಆಗುತ್ತೆ. ಹಾಗಿದ್ರೆ ಮಾಡೋ ಪ್ರೊಸೆಸಿಂಗ್ ಕರೆಕ್ಟಾಗಿ ನೋಡಿಕೊಂಡು ಹೋಗಿ. ಏನು ಮಾಡಬೇಕಂತ ತೋರಿಸ್ತಾ ಇರೋದು ಫಸ್ಟಿಗೆ ನೋಡಿ. ಈ ರೀತಿ ಒಂದು ಬಾಣಲಿ ತಗೊಳ್ಳಿ. ಇವಾಗ ನಾನು ಟೀ ಮಾಡುವಂಥ ಬಾಣಲಿನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಾಕ್ತಾಯಿದ್ದೀನಿ. ಖಂಡಿತವಾಗಿ ಈ ಥರ ಕೂಡ ನಾವು ಟ್ರೈ ಮಾಡ್ತಾ ಬಂದರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಹಾಗೆ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿರುತ್ತೆ ನಮ್ಮ ಕೂದಲು. ನೀವು ಬಾಚ್ತಾ ಇರುವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಚೆನ್ನಾಗಿ. ಇವಾಗ ನಾನು ಇದಕ್ಕೆ ಅಗಸೆ ಬೀಜ ಹಾಕ್ತಾಯಿದ್ದೀನಿ. ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ಅಗಸೆ ಬೀಜ. ಒಂದು 30-40 ರೂಪಾಯಿ ಸಿಗುತ್ತೆ ಪ್ಯಾಕೆಟ್ ಕೂಡ. ಆ ರೀತಿ ಕೂಡ ತೊಗೊಂಡು ಇಟ್ಕೋಬೋದು. ತುಂಬಾ ಒಳ್ಳೆಯದು. ಅಗಸೆ ಬೀಜ ನಮ್ಮ ತಲೆಗೂ ತುಂಬಾ ಚೆನ್ನಾಗಿ ಎಫೆಕ್ಟ್ ಸಿಗುತ್ತೆ ಸ್ನೇಹಿತರೆ. ಇವಾಗ ನಾನು 1 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ಅದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ತಕ್ಷಣ ನಾವೇನು ಮಾಡಬೇಕಂದ್ರೆ, ಇದು ಚೆನ್ನಾಗಿ ನಾವು ಇವಾಗ ಸ್ಟವ್ ಮೇಲೆ ಕುದಿಯೋಕೆ ಇಡೋಣ ಬನ್ನಿ. ಇವಾಗ ನಾನು ಸ್ಟವ್ ಮೇಲೆ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದು ಸ್ನೇಹಿತರೆ ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ತಾ ಇರಬೇಕು. ಇವಾಗ ಒಂದು ದೊಡ್ಡ ಗ್ಲಾಸ್ನಿಂದ ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀವಲ್ವ, ಅದು ಇನ್ನೂ ಅರ್ಧ ಗ್ಲಾಸಷ್ಟು ಆಗಬೇಕು. ಅಂದರೆ ಚಿಕ್ಕ ಲೋಟದಷ್ಟು ಆಗಬೇಕು. ಅಲ್ಲಿವರೆಗೂ ಕುದಿಸ್ತಾ ಇರಬೇಕು. ನಾವು ಕುದಿಸ್ತಾ ಇರ್ತೀವಲ್ಲ ಸ್ನೇಹಿತರೆ, ಅದೇನಾಗುತ್ತೆ ಜೆಲ್ ಥರ ಆಗುತ್ತೆ. ಆ ರೀತಿ ಬರೋವರೆಗೂ ನಾವು ಕುದಿಸ್ಕೋಬೇಕು. ಜಾಸ್ತಿ ಕೂಡ ಗಟ್ಟಿಯಾಗಿ ಕೂಡ ಜೆಲ್ ಬರೋ ರೀತಿ ಕುದಿಸೋದಕ್ಕೆ ಹೋಗಬೇಡಿ. ನಾರ್ಮಲಿ ತೋರಿಸ್ತೀನಿ ಯಾವ ಥರ ಕುದಿಸ್ಕೋಬೇಕಂತ. ಇದರಲ್ಲಿ ಅಕ್ಕಿ ಕೂಡ ಹಾಕಿರ್ತೀವಲ್ವ ಸ್ನೇಹಿತರೆ, ನೀವು ಯಾರಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಅಕ್ಕಿ ತೊಳೆದಿರುವಂಥ ನೀರು ಇರುತ್ತಲ್ವ, ಅದರಿಂದ ಕೂಡ ನೀವು ತಲೆಗೆ ಹಚ್ತಾ ಬರೋದ್ರಿಂದ, ವಾಶ್ ಮಾಡ್ತಾ ಬರೋದ್ರಿಂದ ನಿಮ್ಮ ಕೂದಲು ತುಂಬಾ ಸಿಲ್ಕಿ ಸಾಫ್ಟಾಗಿ ಉದ್ದ ಬೆಳೆಯುತ್ತೆ ಸ್ನೇಹಿತರೆ. ನೀವು ವಾರದಲ್ಲಿ ಎಷ್ಟು ಸರ್ತಿ ಕೂಡ ನೀವು ಈ ರೀತಿ ಅಕ್ಕಿ ನೀರಿದ್ದೆ ತೊಳೆದಿರುವಂಥ ನೀರು ವೇಸ್ಟ್ ಮಾಡಬೇಡಿ. ಈ ರೀತಿ ನೀವು ಕೂಡ ತಲೆಗೆ ಹಚ್ತಾ ಬರ್ಬೋದು. ಬುಡದಿಂದ ಚೆನ್ನಾಗಿ ಹಚ್ಕೊಂಡು ಒಂದು ಗಂಟೆ 2 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ವಾಶ್ ಮಾಡ್ಕೊಂಡು ನೋಡಿ. ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ, ಗ್ರೋತ್ ಆಗುತ್ತೆ. ಹಾಗೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ. ಆ ಥರ ಕೂಡ ನಾವು ಬೆಳೆಸ್ತಾ ಬರ್ಬೋದು ಅಕ್ಕಿ ನೀರು. ಇವಾಗ ನೋಡಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಈಗ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಒಂಥರ ಜೆಲ್ ಥರ ಆಗುತ್ತಾ ಬರುತ್ತೆ ನೋಡಿ. ಅಗಸೆ ಬೀಜದಲ್ಲಿರುವಂಥ ಜಿಗಿ ಅಂಶ ಎಲ್ಲ ಕೂಡ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ. ಇವಾಗ ನೋಡಿ ನಾವು ಅರ್ಧ ಲೋಟದಷ್ಟು ನೀರು ಕುದ್ದು ಎಷ್ಟು ಎಲ್ತನ ಆಗ್ತಾ ಇರೋದಂತ. ಇವಾಗ ಇದು ಗಟ್ಟಿಯಾಗಿ ಜೆಲ್ ಥರ ಆಗ್ತಾ ಇರೋದು. ಜಾಸ್ತಿ ಹೊತ್ತು ಕುದಿಸ್ಬಿಟ್ಟಿವಿ ಅಂದರೆ ಪೂರ್ತಿ ಜೆಲ್, ನಾವು ಅಲೆವರ ಜೆಲ್ ಯಾವ ರೀತಿ ಇರ್ತಾರಲ್ಲ ಸ್ನೇಹಿತರೆ, ಆ ರೀತಿ ಆಗಿಬಿಡುತ್ತೆ. ಆ ರೀತಿ ಇದ್ದರೆ ನಮ್ಮ ತಲೆಗೂ ಕೂಡ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಯಾವ ರೀತಿ ಕುದಿಸ್ಬೇಕು, ಎಲ್ಲಿವರೆಗೂ ಕುದಿಸ್ಕೋಬೇಕಂತ ತೋರಿಸ್ತೀನಿ ನೋಡಿ. ಇವಾಗ ಚೆನ್ನಾಗಿ ಇನ್ನೊಂದು 2 ಸೆಕೆಂಡ್ ಫಾಸ್ಟಾಗಿ ಇಟ್ಕೊಂಡು ಕುದಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕುದಿಯುತ್ತಲ್ವ, ಅಕ್ಕಿ ಕೂಡ ಚೆನ್ನಾಗಿ ನಾವು ಅದರಲ್ಲಿ ಕುದಿಸ್ಕೊಳ್ತೀವಲ್ಲ, ಅದೆಲ್ಲ ಕೂಡ ಗಂಜಿ ಎಲ್ಲ ಅದರಲ್ಲಿ ಬಿಟ್ಕೊಳ್ಳುತ್ತೆ. ಅದು ಕೂಡ ಗಂಜಿ ಯಾರಾದರೂ ಫಸ್ಟ್ ಎಲ್ಲ ಚೆನ್ನಾಗಿ ಅನ್ನ ಮಾಡಿದಾಗ ಗಂಜಿ ಎಲ್ಲ ಕೂಡ ಜಾನಿ ಇಡ್ತಾಯಿದ್ರು. ಅದು ಕೂಡ ನಾವು ತಣ್ಣಗಾದ್ಮೇಲೆ ಹಚ್ಕೋಬೋದು. ಇವಾಗ ಎಲ್ಲಿ ಅನ್ನ ಕುಕ್ಕರಲ್ಲಿ ಮಾಡಿದ್ರೆ ಗಂಜಿ ಸಿಗ್ತಾನೆ ಇಲ್ಲವಲ್ಲ. ಹಾಗಾಗಿ ಇವಾಗ ನೀವು ಅಕ್ಕಿ ತೊಳೆದಿರುವಂಥ ನೀರು ಕೂಡ ಹಚ್ಕೋಬೋದು. ಇಲ್ಲೇ ರೀತಿ ನೀವು ನೋಡಿ ಅಕ್ಕಿ 1-2 ನಿಮಿಷ ಕುದಿಸ್ಕೊಂಡು ಅದು ಕೂಡ ನೀರು ಹಚ್ತಾ ಬರ್ಬೋದು ತಲೆಗೂ ಕೂಡ. ಇವಾಗ ನಾನು ಕುದಿಸ್ಕೊಂಡು ತೊಗೊಂಡಾಯಿತು. ನೋಡ್ತಾ ಇರ್ಬೋದು ನಿಮಗೂ ಕೂಡ. ನಾನು ಆವಾಗ ಅಕ್ಕಿ ಹಾಕಿರೋದು, ಅಗಸೆ ಬೀಜ ಹಾಕಿರೋದೆಲ್ಲ ಕೂಡ ಚೆನ್ನಾಗಿ ಉಬ್ಬಿರೋದು. ಇವಾಗ ಇದು ಸೋದಿಸ್ಕೊಂಡು ತೊಗೊಳ್ಳೋಣ ಬನ್ನಿ. ಬಿಸಿ ಇರುವಾಗಲೇ ಸೋದಿಸ್ಕೊಂಡು ತೊಗೋಬೇಕು. ಯಾಕಂದರೆ ತಣ್ಣಗಾದ್ಮೇಲೆ ಜೆಲ್ ಆಗಿರುತ್ತಲ್ವ, ಅದು ಇಳಿಯೋದೇ ಇಲ್ಲ. ಅದಕ್ಕೋಸ್ಕರ ಇವಾಗಲೇ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ.
ಈ ರೀತಿ ಸೋದಿಸ್ಕೊಂಡು ತೊಗೊಂಡ್ಬಿಡಿ. ಇವಾಗ ನಾನು ಅಕ್ಕಿ ಅಗಸೆ ಬೀಜ ಅದು ಏನು ಮತ್ತೊಂದು ಸರ್ತಿ ಯೂಸ್ ಮಾಡೋದಕ್ಕೂ ಕೂಡ ಹೋಗಬೇಡಿ, ಒಂದೇ ಸರ್ತಿ ಯೂಸ್ ಮಾಡ್ಕೋಬೇಕು ಅದು. ಇವಾಗ ಅದು ನಾನು ಸೈಡಿಗೆ ಇಟ್ಕೊಂಡ್ಬಿಟ್ಟೆ. ಇವಾಗ ನೋಡಿ ಈ ರೀತಿ ನೋಡ್ತಾ ಇರ್ಬೋದು, ಈ ರೀತಿ ಜೆಲ್ ಥರ ಸ್ವಲ್ಪ ನಾನು ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ, ಯಾಕಂದರೆ ಸ್ವಲ್ಪ ತಣ್ಣ ಆಗ್ತಾ ಬಂದಮೇಲೆ ಅದು ಗಟ್ಟಿ ಆಗ್ತಾ ಇರುತ್ತೆ. ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ನಾನು ಇವಾಗ ಅದಕ್ಕೆ 1-2-3 ಹನಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಖಂಡಿತವಾಗಿ ಕೊಬ್ಬರಿ ಎಣ್ಣೆ ಸ್ಕಿಪ್ ಮಾಡದೆ ಹಾಕಲೇಬೇಕು. ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದು ಕೂಡ ಒಂದು ಸರ್ತಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಒಂದು 15 ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ. ಒಂದು 15 ನಿಮಿಷ ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಜೆಲ್ ರೀತಿ ಆಗಿರೋದಂತ. ಇವಾಗ ನಾನು ತಲೆಗೆ ಮಸಾಜ್ ಮಾಡ್ತಾಯಿದ್ದೀನಿ ನೋಡಿ. ಯಾರಾದರೂ ಮತ್ತೆ ನಿಮ್ಗೆ ಹೆಲ್ಪ್ ಮಾಡಿದ್ರೆ ಅವರಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಡಿ. ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀವಲ್ವ, ಅದು ಬುಡದಿಂದ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಹೀರ್ತಾ ಬರುತ್ತೆ ನಮ್ಮ ತಲೆ, ಎಷ್ಟು ಹಚ್ತೀವಲ್ವ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಬರುತ್ತೆ ಅದು ಕೂಡ. ಇವಾಗ ನೋಡಿ ನಾನು ಚೆನ್ನಾಗಿ ಎಲ್ಲ ಕಡೆ ಸ್ವಲ್ಪ ಕೂಡ ಬಿಡದೆ ಈ ರೀತಿ ಕೂದಲ ಸ್ವಲ್ಪ ಸ್ವಲ್ಪ ಸೈಡಿಗೆ ತೊಗೊಂಡು ಮಸಾಜ್ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಬಿಡದೆ ಈ ರೀತಿ ನೀವು ಜೆಲ್ ಇರುವಂಥದ್ದು ಅಗಸೆ ಬೀಜ ಮತ್ತು ನಾವು ಅದರಲ್ಲಿ ಅಕ್ಕಿ ಹಾಕಿರ್ತೀವಲ್ಲ ಇದೆಲ್ಲ ಕಡೆ ಚೆನ್ನಾಗಿ ಹಚ್ತಾ ಬನ್ನಿ. ಪೂರ್ತಿ ಕೂದಲು ಉದ್ದ ಇರೋವರೆಗೂ ನೀವು ಎಷ್ಟು ಹಚ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಬುಡದವರೆಗೂ ಹಚ್ಕೊಳ್ಳಿ. ಆವಾಗಲೇ ನಿಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಸ್ನೇಹಿತರೆ. ನಿಮ್ಮ ಕೂದಲು ಜಾಸ್ತಿನೇ ಬಿರುಸಿರೋದು ನನ್ನ ಕೂದಲು ಅಂತ ಯಾರಾದರೂ ಇರ್ತಿರಲ್ಲ ಅವರು ಖಂಡಿತವಾಗಿ ಈ ರೀತಿ ನೀವು ವಾರದಲ್ಲಿ ಎಷ್ಟು ಸರ್ತಿ ಕೂಡ ಹಚ್ಕೊಂಡ್ರೂ ಪರವಾಗಿಲ್ಲ. ತುಂಬಾ ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ ಕೂದಲು ಕೂಡ, ಹಾಗೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಅಗಸೆ ಬೀಜದಿಂದ ಜೆಲ್ ನೀವು ಕೂಡ ಉಪಯೋಗಿಸ್ಕೊಂಡು ನೋಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ನಾನು ಎಲ್ಲ ಕಡೆ ಚೆನ್ನಾಗಿ ಹಚ್ತಾ ಇದ್ದೀನಿ. ಈ ಥರನೇ ನೀವು ಎಲ್ಲ ಕೂಡ ಹಚ್ಕೊಂಡು ಬಿಡಬೇಕು. ಹಚ್ಕೊಂಡು 2-3 ಗಂಟೆಗಳ ಕಾಲ ಬಿಟ್ಕೊಂಡ ತಕ್ಷಣ ನಾವು ತಲೆ ಸ್ನಾನ ಮಾಡ್ಕೋಬೇಕು. ನಾರ್ಮಲಿ ಉಗುರು ಬೆಚ್ಚಗೆ ನೀರಲ್ಲಿ ತಲೆ ಸ್ನಾನ ಮಾಡ್ಕೊಂಡ್ಬಿಡಿ. ಶಾಂಪೂ ಗಿಂಪು ಏನು ಕೂಡ ಬಳಸೋದಕ್ಕೆ ಹೋಗಬೇಡಿ. ಇವತ್ತಿನ ಅಗಸೆ ಬೀಜನ ಜೆಲ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಉದ್ದ ಆಗುತ್ತೆ, ಹಾಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ. ಈ ರೀತಿ ತೋರಿಸಿರೋಂಥ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.